ಸೊ ಹಾಯ್ ಫ್ರೆಂಡ್ಸ್, ಹಲೋ, ನಮಸ್ಕಾರ. ಎಲ್ಲರೂ ಹೆಂಗದಿರಪ್ಪ? ಎಲ್ಲರೂ ಆರಾಮದಿರ್ತೀರ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಾಗ ಇನ್ಸ್ಟಾಗ್ರಾಮ್ನ ಯಾರೆಲ್ಲ ಯೂಸ್ ಮಾಡ್ತಿರೋ ಅವರಿಗೆ ಒಂದು ಬೆಸ್ಟ್ ಅಪ್ಡೇಟ್ ಅನ್ನೋದು ಇನ್ಸ್ಟಾಗ್ರಾಮ್ ಕಡೆಯಿಂದ ಬಂದೈತಿ. ಸೊ ಫ್ರೆಂಡ್ಸ್, ಈ ಒಂದು ಅಪ್ಡೇಟ್ ಕೆಲವ್ರಿಗೆ ಬಂದೈತಿ, ಇನ್ನು ಕೆಲವ್ರಿಗೆ ಬಂದಿಲ್ಲ. ಸೊ ಫ್ರೆಂಡ್ಸ್, ನಿಮ್ಗೆ ಏನಾರು ಬಂದಿತ್ತಪ್ಪ ಅಂದ್ರೆ ಕೆಳಗೆ ಕಮೆಂಟ್ ಮಾಡಿರಿ. ಸೊ ಫ್ರೆಂಡ್ಸ್, ನೀವು ತಮ್ಮನೇಲೆ ನೋಡಿದಿರಿ ಇನ್ಸ್ಟಾಗ್ರಾಮ್ ಮೇಲೆ ಒಂದು ಹೊಸ ಅಪ್ಡೇಟ್ ಬಂದೈತಿ. ಆ ಒಂದು ಅಪ್ಡೇಟ್ ಬಗ್ಗೆ ಇವತ್ತಿನ ಒಂದು ವಿಡಿಯೋ ಐತೆ ಹೇಳಿ. ಸೊ ಫ್ರೆಂಡ್ಸ್, ಹಂಗಿದ್ರೆ ಆ ಒಂದು ಅಪ್ಡೇಟ್ ಯಾವುದು, ಯಾವ ಥರ ನಮಗೆಲ್ಲ ಬೆನಿಫಿಟ್ ಆಗತ್ತೆ, ಚಲೋ ಅಪ್ಡೇಟು, ಕೆಟ್ಟ ಅಪ್ಡೇಟು ಅದು ಎಲ್ಲನೂ ಈ ಒಂದು ವಿಡಿಯೋದಾಗ ಹೇಳ್ತೀನಿ. ಸೊ ಫ್ರೆಂಡ್ಸ್, ವಿಡಿಯೋನ ಪೂರ್ತಿಯಾಗಿ ನೋಡಿರಿ, ಮಿಸ್ ಮಾಡ್ಕೊಕ್ಕೆ ಹೋಗಬೇಡ್ರಿ. ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ವಿಡಿಯೋನ ಇಷ್ಟ ಆತಪ್ಪ ಅಂದ್ರೆ, ಯೂಸ್ಫುಲ್ ಆತಪ್ಪ ಅಂದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಹಂಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ನನ್ನ ಚಾನಲ್ದಾಗ ಬಂದುಬಿಟ್ಟು ಪ್ರತಿಯೊಂದು ಅರ್ನಿಂಗ್ಸ್ ರಿಲೇಟೆಡ್ ಕಂಟೆಂಟ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಕಂಟೆಂಟ್ ಆಗಿರ್ಬೋದು, ಟೆಕ್ನಿಕಲ್ ಫೀಲ್ಡ್ನಾಗ ಬರುವಂಥ ಪ್ರತಿಯೊಂದು ಕಂಟೆಂಟ್ ಆಗಿರ್ಬೋದು, ಪ್ರಾಬ್ಲಮ್ ಇದ್ರೆ ಅವಾಗ ಸೊಲ್ಯೂಷನ್ ತೊಗೊಂಬಂದಿರ್ತೀನಿ ಅದಾವ ವಿಡಿಯೋದಾಗ. ಅದು ಅಷ್ಟೇ ಅಲ್ಲದೆ ನೀವು ಕಮೆಂಟ್ ಮಾಡಿದಂಥ ಪ್ರಶ್ನೆಗೆ ಮತ್ತು ಡೌಟಿಗೆ ನನ್ನ ಒಂದು ವಿಡಿಯೋ ಮುಖಾಂತರ ಆನ್ಸರ್ ಅನ್ನೋದು ಸಿಗ್ತಾವೆ ನನ್ನ ಚಾನಲ್ದಾಗ. ಸೊ ಫ್ರೆಂಡ್ಸ್, ಅದಕ್ಕೆ ಹೇಳತ್ತೀನಿ, ಪ್ರತಿಯೊಂದಕ್ಕೂ ವಿಡಿಯೋಗಳು ಭಾಳ ಇಂಪಾರ್ಟೆಂಟ್ ಇರ್ತಾವೆ. ಆದಷ್ಟು ನಿಮಗೂ ಏನಾರು ಡೌಟ್ ಇದ್ರೆ, ನಿಮಗೂ ಏನಾರು ಪ್ರಶ್ನೆ ಇದ್ರೆ ಆದಷ್ಟು ಕ್ಲಾರಿಟಿ ಮಾಡ್ಕೊಸಲಾಗಿ ಕಮೆಂಟ್ ಮಾಡಿರಿ. ಅದನ್ನು ವಿಡಿಯೋ ಮುಖಾಂತರ ನಿಮ್ಗೆ ಸೊಲ್ಯೂಷನ್ ಅನ್ನೋದು ತೊಗೊಂಬರ್ತಿರ್ತೀನಿ. ಸೊ ಫ್ರೆಂಡ್ಸ್, ಅದು ತಡ ಮಾಡೋದು ಬೇಡ, ವಿಷಯಕ್ಕೆ ಬರೋನು ಅಂತ ಇನ್ಸ್ಟಾಗ್ರಾಮ್ ಮೇಲೆ ಬಂದಿರುವಂಥ ಹೊಸ ಅಪ್ಡೇಟ್ ಯಾವುದು ಅಂತೇಳಿ. ಸೊ ಫ್ರೆಂಡ್ಸ್, ನೀವು ಮೊದಲಿಗೆ ಹೇಳೋದಾದ್ರೆ ಇನ್ಸ್ಟಾಗ್ರಾಮ್ ಮೇಲೆ ಬಂದಿರೋಂಥ ಹೊಸ ಅಪ್ಡೇಟ್ ಯಾವುದಪ್ಪ ಅಂದ್ರೆ, ಸೊ ಫ್ರೆಂಡ್ಸ್, ನೀವು ಈಗ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಿರ್ತೀರಿ. ಇನ್ಸ್ಟಾಗ್ರಾಮ್ನ ಯೂಸ್ ಮಾಡೋ ಟೈಮ್ನಾಗ ನಿಮ್ಮದಾಗಿರ್ಬೋದು, ನಿಮ್ಮ ಒಂದು ಫ್ರೆಂಡ್ಸ್ದಾಗಿರ್ಬೋದು, ಬರ್ತಡೇ ಏನಾರು ಬತ್ತಪ್ಪ ಅಂದ್ರೆ ಇವತ್ತಿನ ಡೇಟಿಗೆ ಇವತ್ತಾಗಿರ್ಬೋದು, ನಾಳೆ ಆಗಿರ್ಬೋದು. ಸೊ ಫ್ರೆಂಡ್ಸ್, ಅವ್ರ ಬರ್ತಡೇ ಇರ್ತೈತಿ. ಸೊ ಫ್ರೆಂಡ್ಸ್, ಅವಾಗ ಏನು ಮಾಡತ್ತಪ್ಪ ಅಂದ್ರೆ ಇನ್ಸ್ಟಾಗ್ರಾಮ್ನವ್ರು ಏನು ಮಾಡ್ಯಾರಪ್ಪ ಅಂದ್ರೆ ಅದನ್ನು ಬೇಸಾಗಿ ಇಟ್ಕೊಂಡು, ಸೊ ಫ್ರೆಂಡ್ಸ್, ಅವರ ಒಂದು ನೋಟಿಫಿಕೇಶನ್ ಮುಖಾಂತರ ನಿಮ್ಮದಾಗಿರ್ಬೋದು ಬರ್ತಡೇ, ಅವ್ರದ್ದಾಗಿರ್ಬೋದು ಬರ್ತಡೇದು ನೋಟಿಫಿಕೇಶನ್ ನಿಮ್ಮ ಒಂದು ಫಾಲೋವರ್ಸ್ಗಳಿಗೆ ಅಥವಾ ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಹೋಗುವಂಗೆ ಮಾಡ್ತಾರೆ. ಸೊ ಫ್ರೆಂಡ್ಸ್, ಈ ಒಂದು ಅಪ್ಡೇಟ್ ಬೆಂಕಿ ಅಪ್ಡೇಟ್ ಅಂತ ಹೇಳ್ತೀನಿ. ಮತ್ತು ಇದು ಇನ್ನೂ ನಿಮ್ಮ ಒಂದು ಫ್ರೆಂಡ್ಸ ಮತ್ತು ನಿಮ್ಮ ಒಂದು ಬಾಂಡಿಂಗನ್ನು ಇನ್ನೂ ಕ್ಲೋಸ್ ಆಗಿ ಮಾಡೋ ಸಲುವಾಗಿ ಈ ಒಂದು ಅಪ್ಡೇಟ್ ಅನ್ನೋದು ತಂದಾರು. ಸೊ ಫ್ರೆಂಡ್ಸ್, ಇದ್ರ ಉದ್ದೇಶ ಇದೆ, ಮತ್ತೇನು ಬೇರೆ ಅಲ್ಲ. ಸೊ ಫ್ರೆಂಡ್ಸ್, ಬರ್ತಡೇನ ಎಲ್ಲರಿಗೂ ಕಳಿಸುವಂಗೆ, ಎಲ್ಲರಿಗೂ ಗೊತ್ತಾಗುವಂಗೆ ನೋಟಿಫಿಕೇಶನ್ ಆಗಿರ್ಬೋದು, ಅವರ ಒಂದು ಕೇಕ್ ಸಿಂಬಲ್ ಇಟ್ಟು ಆ ಒಂದು ಅಪ್ಡೇಟ್ನ ಲಾಂಚ್ ಮಾಡತ್ತಾರು. ಸೊ ಫ್ರೆಂಡ್ಸ್, ಈ ಒಂದು ಅಪ್ಡೇಟ್ ನನಗಂತೂ ಭಾಳ ಇಷ್ಟ ಆಗೈತಿ. ಸೊ ಫ್ರೆಂಡ್ಸ್, ನಿಮಗೂ ಏನಾರು ಈ ಒಂದು ಅಪ್ಡೇಟ್ ಭಾಳ ಇಷ್ಟ ಆಗಿತ್ತಪ್ಪ ಅಂದ್ರೆ ವಿಡಿಯೋಗೆ ಲೈಕ್ ಕೊಡಿರಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಮತ್ತು ಇಂಥದ ಒಂದು ವಿಡಿಯೋ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಯಾವುದೋ ಒಂದು. ಸೊ ಫ್ರೆಂಡ್ಸ್, ಹೊಸ ಅಪ್ಡೇಟ್ ಏನಾರು ಬಂದು ಅಂದ್ರೆ ವಿಡಿಯೋಗಳು ಮಾಡ್ತಿರ್ತೀನಿ. ಅದಷ್ಟೇ ಅಲ್ಲ, ನಿಮ್ಗೆ ಏನೋ ಡೌಟ್ ಇದ್ರೂ ಹೇಳಿ ಆಗಲಿ, ನಾ ಫಸ್ಟಿಗೆ ನಾನು ವಿಡಿಯೋ ಮುಖಾಂತರ ಕ್ಲಾರಿಟಿಯನ್ನು ತೊಗೊಂಬರ್ತೀನಿ ಅಂತೇಳಿ. ಸೊ ಫ್ರೆಂಡ್ಸ್, ಅದು ಆಗಿರ್ಬೋದು. ಅದಷ್ಟೇ ಅಲ್ಲದೆ ಮತ್ತು ಅರ್ನಿಂಗ್ಸ್ ರಿಲೇಟೆಡ್ ಕಂಟೆಂಟ್ಗಳು, ವರ್ಕ್ ಫ್ರಮ್ ಹೋಮ್ ಆಗಿರ್ಬೋದು, ಹೊಸ ಅಪ್ಲಿಕೇಶನ್ ಆಗಿರ್ಬೋದು, ಅರ್ನಿಂಗ್ಸ್ ರಿಲೇಟೆಡ್ ಕಂಟೆಂಟ್ ಆಗಿರ್ಬೋದು, ಮತ್ತು ಸೋಷಿಯಲ್ ಮೀಡಿಯಾದ ಯಾವುದೋ ಒಂದು ಅಪ್ಲಿಕೇಶನ್ ನಾ ಆಗಲೇ ಏನು ಹೇಳಿ ಎಲ್ಲನೂ. ಸೊ ಫ್ರೆಂಡ್ಸ್, ನಾ ಇನ್ನೊಂದು ಸಲ ಹೇಳ್ತೀನಿ ಒತ್ತಿ, ಯಾಕಪ್ಪ ಅಂದ್ರೆ ನಿಮಗೂ ಹೆಲ್ಪ್ ಆಗಲಿ ಅನ್ನೋ ಸಲುವಾಗಿ. ಸೊ ಫ್ರೆಂಡ್ಸ್, ಮತ್ತೆ ನಿಮ್ಮ ಮುಂದಿನ ಒಂದು ವಿಡಿಯೋದಾಗ ಭೇಟಿ ಹಾಕೋಣ. ಸೊ ಫ್ರೆಂಡ್ಸ್, ಅಲ್ಲಿವರೆಗೂ ಟಾಟಾ.